ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ಪ್ಯಾರ್ ಸಿನಿಮಾದ ಒಂದು ಬ್ಯೂಟಿಫುಲ್ ಹಾಡು ಬಹಳ ಜನರನ್ನ ತಲುಪೋ ಮೂಲಕ ಜನ ಮೆಚ್ಚುಗೆಯನ್ನ ದೊಡ್ಡ ಮಟ್ಟದಲ್ಲಿ ಪಡ್ಕೊಳ್ಳೋ ಮೂಲಕ ಸೂಪರ್ ಡೂಪರ್ ಹಿಟ್ ಆಗಿದೆ. ಆ ಹಾಡಿನ ಬಿಡುಗಡೆಯ ನಂತರದ ಒಂದು ರಿಯಾಕ್ಷನ್ ಏನ್ ಸಿಕ್ಕಿದೆಯಲ್ಲ, ಅದು ಇಡೀ ಸಿನಿಮಾಗೆ ಒಂದು ಬಿಗ್ ಇನ್ವೈಟೇಷನ್ ಸಿಕ್ಕಿದ ಹಾಗಾಗಿದೆ. ಹಾಗೆ ಇಡೀ ತಂಡ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲಿ. ಜೊತೆಗೆ ಇನ್ನೇನು ಸದ್ಯದಲ್ಲೇ ಕೆಲವೇ ತಿಂಗಳಲ್ಲಿ ಅದ್ದೂರಿಯಾಗಿ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ಗೂ ಕೂಡ ರೆಡಿ ಆಗಲಿದೆ. ನಿಮ್ಮ ಆಶಯ ಎಲ್ಲ ಪ್ರತಿಯೊಂದು ಸಹಿತ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನೀವು ಕೇಕ್ ಕಟಿಂಗ್ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ಸಾಂಗ್ ಪ್ಲೇ ಆಗಂಗಿಲ್ವಾ? ಕಾಪಿರೈಟ್ ಬರುತ್ತೆ ಮೇಡಮ್. ಸಾಕು ಸರ್, ನಿಮಿಷ ಬನ್ನಿ ಸರ್. ಓಕೆನಾ? ಓಕೆ, ಧನ್ಯವಾದಗಳು ಇಡೀ ತಂಡಕ್ಕೆ. ವೇದಿಕೆ ಮೇಲೆ ನಾಗರಾಜ್ ಸರ್ ಹಾಗೆ ಕೃಷ್ಣ ನಗಾಡ್ಬೋದು. ಲಂಡನ್ನಲ್ಲಿ MBA ಎಲ್ಲ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದ್ಮೇಲೆ ಹಾಗೆ ಇತ್ತು. ಹೀಗೆ ನಮ್ಮ ಯಾರೋ ಬೇರೆ ನಾವು ಇವನು ಮಗನಿಗೆ ಇಷ್ಟ ಇತ್ತು, ಬಟ್ ನಾವು ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೆ. ನಾವು ಹೀಗೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರು ಹೇಳಿದ್ರು ಅಂತ ಮಗನ ನೋಡಿದ್ದೀವಿ, ಆ್ಯಕ್ಟಿಂಗ್ ಮಾಡ್ತಾರೆ, ತೊಗೊಳ್ತೀವಿ ಅಂತ ಕೇಳಿದೆ. ಬಂದು ಏನಪ್ಪ ಹಿಂಗೆ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು, ಹಿಂಗೆ ಇಲ್ಲ ಮಾಡಬೇಕು ಅಂತ. ರಾತ್ರಿ ತಾನೇ ಸೊಸೆ ಹತ್ರ ಮಾತಾಡಿದ್ರು. ರಾತ್ರಿ ಮಾತಾಡಿದರೆ ಬೆಳಗ್ಗೆ ಫೋನ್ ಬಂತು. ಸರಿ ಆಯಿತು, ನಡಿ ಇಷ್ಟ ಇದ್ರು ಮಾಡಪ್ಪ ಅಂತೇಳಿ ಬಿಟ್ಟಿತ್ತು. ಅವ್ರ ಆಸೆ ಅಂತ ಹೇಳಿದೆ. ನನಗೂ ತುಂಬ ಸಂತೋಷ ಆಯಿತು. ಹಾಡು ಕೇಳಿ ಅದ್ಭುತವಾದಂಥ ಇದನ್ನು ಮಾಡ್ಕೊಂಡ್ಬಂದೆ. ಎಲ್ಲ ಕಡೆ ಶೂಟಿಂಗ್ ಮಾಡಿ ನಾನು ಕಾಶ್ಮೀರ ಹೋಗಿದ್ದೆ, ಲಡಾಖ್ ಹೋಗಿರಲಿಲ್ಲ ನಾನು. ಕಾಶ್ಮೀರ್ ಶೂಟಿಂಗ್ ಇನ್ನೂ ಸಾಂಗ್ ಭಾಳ ಅದ್ಭುತವಾದ ಮೊದಲನೇ ಸಾಂಗ್ ಅದು. ಅದ್ರಲ್ಲಿ ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಮಾಡಿದ್ದಾರೆ, ಜೈಶಂಕರ್ ರಾಜಸ್ಥಾನ್, ಅದಕ್ಕೂ ಹೋಗಿದ್ದೆ. ಅದ್ಭುತವಾದಂಥ ಸಾಂಗ್ಗಳು. ಸಾಂಗ್ ಅಂತೂ ಸೂಪರ್ ಹಿಟ್. ರವಿಚಂದ್ರನ್ ಸರ್ ಭಾಳ ಖುಷಿ ಪಟ್ಟಿದ್ದಾರೆ ಆ ಸಾಂಗ್ ಕೇಳಿ, ಹಾಡು ಕೇಳಿ ಎಲ್ಲ. ಕಥೆನೂ ಕೂಡ ಅದ್ಭುತವಾಗಿದೆ. ಯಾಕೆ ಇದು ತಂದೆ ಮಗಳ ಒಂದು ಬಾಂಧವ್ಯ ಹೀಗಿರ್ಬೇಕು. ಇವತ್ತಿನ ಇದರ ಸಮಾಜಕ್ಕೆ ಒಂದು ಮೆಸೇಜ್ ಅದರಲ್ಲಿ ಕೊಡುವಂಥ ಸಿನಿಮಾ ಇದೆ. ಹಾಗೆ ತಂದೆ ಬಗ್ಗೆನೂ ಕೂಡ ಮಗ ಇಟ್ಟುವಂಥ ಒಂದು ಇದು ಇದರಲ್ಲಿ ಎರಡೂ ಮೆಸೇಜ್ ಇದೆ. ಮತ್ತು ಹಾಗೆ ಹೀರೋಯಿನ್ ಮೂರು ಇದರಲ್ಲಿ ಮಿಕ್ಸ್ ಇದ್ದಂಥ ಒಂದು ಸಿನಿಮಾ ಇದು. ನಾನು ಕತೆ ಬಂದು ನನಗೆ ಮನೆಗೆ ಹೇಳಿದಾಗ ನಾನು ಬಂದರು, ಸುಪ್ರೀತ್ ಅವರು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ. ಕತೆ ಹೇಳಿದ್ರು. ನನಗೆ ನಮ್ಮದೇ ಆದಂಥ ಸ್ವಲ್ಪ ಸೆಂಟಿಮೆಂಟ್ ಇಲ್ಲ, ಕಣ್ಣೀರು ಬಂತು ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡಲೇ ಇಲ್ಲ. ನನ್ನ ಮಗನೂ ಸ್ವಲ್ಪ ಕಣ್ಣೀರು ಬಂತು, ಅವನಿಗೂ ಕೂಡ ನನಗೂ ಬಂತು. ಈಗ ಚೆನ್ನಾಗಿದೆ ಬಿಡಪ್ಪ. ಅವ್ರು ನನ್ನ ಅಪೇಕ್ಷೆ, ನಮ್ಮ ಮನಸ್ಸಲ್ಲಿದ್ದಂಥ ನಮ್ಮ ತಂದೆ ಮೇಲೆ ಇದ್ದ ಪ್ರೀತಿ, ಹಾಗೆ ಅದನ್ನು ನನಗೆ ಕತೆ ಕೇಳಿದಾಗ ನನಗೆ ಅನಿಸ್ತು, ಹೌದು ಆಗಲಿ ಏನಾರಾಗಲಿ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಬಂದು ಒಳ್ಳೆ ಅದ್ಭುತವಾದಂಥ ಹಾಡು ಮುಖಾಂತರ ಈಗ ಪ್ರಚಾರ ಆಗ್ತಾ ಇದೆ. ಭಾಳ ತುಂಬ ಖುಷಿ ಇದೆ. ಈಗ ತಮ್ಮ ಆಶೀರ್ವಾದ ಮಾಧ್ಯಮ ಮಿತ್ರರು ಬೆಳೆಸಿ, ಆಮೇಲೆ ಈ ಸಿನಿಮಾ ಪ್ರತಿಯೊಬ್ಬ ಮಕ್ಕಳು ವಯಸ್ಸಾದರಿಂದ ನೋಡೋದು ಸಿನಿಮಾ. ಯಾವುದೇ ಒಂದು ಕೆಟ್ಟ ಇದಿಲ್ಲ, ಒಂದು ಸಮಾಜಕ್ಕೆ ಮೆಸೇಜ್ ಕೊಡೋದು ಸಿನಿಮಾ. ನನಗೆ ಭಾಳ ಖುಷಿ ಆಯ್ತದೆ ನೋಡಿ ಅದು ಸ್ಟೋರಿ ಕೇಳಿ. ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ ಕೇಳ್ತೀನಿ. ಪ್ರೀತಿಯ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವುದು ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಷ್ಟೇ. ಯಾಕಂದ್ರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲಾನು ಸಹಿತ ಬಂದಿತ್ತು. ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಅದು ಅವರ ಕೋಆಪರೇಷನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ.
ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟಿನ ಲಾಸ್ಟನ್ನು ತೊಗೊಂಡು ಹೋಗೋದಕ್ಕಾಗಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅದನ್ನು ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ದರಿಂದ ತುಂಬ ಚೆನ್ನಾಗಿ ನನಗೆ ಮ್ಯೂಸಿಕ್ ಮಾಡಿಕೊಟ್ರು. ಈಗ ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ ಅಂತ ಅಂದ್ಬಿಟ್ಟು ಒಂದು ಲೈನಿಂದ ಸ್ಟಾರ್ಟ್ ಆಗಿದ್ದು ಸಾಂಗ್ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅದಕ್ಕೆ ಕವಿರಾಜ್ ಸರ್ ಲಿರಿಕ್ಸ್ ಬರ್ಕೊಟ್ರು. ಆ ಲಿರಿಕ್ಸಿಂದ ನಮಗೆ ಎಲ್ಲೋ ಒಂದು ಕಡೆ ಈ ಥರ ಲಿರಿಕ್ಸನ್ನ ಆಮೇಲೆ ಈ ಥರ ಮ್ಯೂಸಿಕ್ ಕಂಪೋಸಿಷನ್ ಇದ್ದಾಗ ಇದಕ್ಕೆ ಒಂದು ಒಳ್ಳೆ ವಾಯ್ಸ್ ಬೇಕು ಅಂತ ಹೇಳಿ ನಾವು ಕನ್ನಡದಲ್ಲೂ ಸಹಿತ ಒಂದಷ್ಟು ಆಪ್ಷನ್ಸ್ಗಳನ್ನ ಇದು ಮಾಡಿದ್ವಿ. ಬಟ್ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಅದಲ್ಲದೆ ಒಂದು ಇದುವರೆಗೂ ಆಡಿದ್ದಿರೋಂಥ ವಾಯ್ಸು ಅಂದರೆ ತುಂಬ ಗ್ಯಾಪ್ ಆಗಿರೋಂಥ ವಾಯ್ಸ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಆಡಿಸ್ಬೇಕು ಅಂತ ಡಿಸಿಷನ್ ತೊಗೊಂಡ್ವಿ. ಯಾಕಂದ್ರೆ ಅವರು 7 ಇಯರ್ಸ್ ಆಗಿತ್ತು ಆಡಿ ಕನ್ನಡದಲ್ಲಿ. ಯಾಕೆ ನಾವು ಅವ್ರ ಹತ್ರ ಆಡಿಸ್ಬಾರ್ದು, ಅದಲ್ಲದೆ ಇಂಥ ಮೆಲೋಡಿ ಸಾಂಗ್ ಅವ್ರ ಹತ್ರ ತುಂಬ ಚೆನ್ನಾಗಿ ಆಡಿಸ್ಬೋದು, ಆಮೇಲೆ ಚೆನ್ನಾಗೂ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಮೇಡಮ್ ಹತ್ರ ಇಬ್ಬರು ಕಾಂಬಿನೇಷನ್ ಆಡಿಸಿದ್ವಿ. 7 ವರ್ಷಗಳ ನಂತರ ಇಬ್ಬರು ಕಾಂಬಿನೇಷನ್ ಬರ್ತಿರೋಂಥ ಸಾಂಗ್ ಇದು. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚಾಲೆಂಜಿಂಗ್ ಏನಂತಂದರೆ ಎಲ್ಲ ಕಂಪೋಸಿಷನ್ನು ಎಲ್ಲ ಹಾಡಾದ್ಮೇಲೆ ಯಾವ ರೀತಿ ಶೂಟ್ ಮಾಡಬೇಕನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆವಾಗ ಎಲ್ಲ ಲೊಕೇಶನ್ಸಲ್ಲೂ ಸರ್ಚ್ ಮಾಡ್ತಾ ಇದ್ವಿ, ಇನ್ನೂ ಅಬ್ರಾಡಲ್ಲಿ ಮಾಡಬೇಕು ಹಾಗೆ ಅಂತ ಮುಟ್ಟೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಬಟ್ ಒಂದೇ ಥರ ಲೊಕೇಶನ್ಸ್ ಇವಾಗ ಒಂದು ಕಡೆ ಹೋಯ್ತು ಅಂದರೆ ತುಂಬ ಖರ್ಚು ಬರುತ್ತೆ. ಫಾರಿನ್ಗಳಲ್ಲಿ ಒಂದೇ ಕಡೆ ಎಲ್ಲ ಮುಗಿಸ್ಕೊಂಬರ್ಬೇಕಾಗುತ್ತೆ. ಆ ಥರ ಮುಗಿಸ್ಕೊಂಬರ್ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ವೆರೈಟಿಗಳು ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದ್ಸರಿ ಲಡಾಖ್ ಲೊಕೇಶನ್ ನೋಡಿದ್ವಿ ನಾವು. ಅಲ್ಲಿ ಒಂದಷ್ಟು ಯಾರು ಶೂಟ್ ಮಾಡಿದ್ದಾರೆ ಅಂತ ಜಾಗಗಳಲ್ಲಿ ಶೂಟ್ ಮಾಡಬೇಕು ಅಂತೇಳಿ ನಮ್ಗೆ ಅದೇ ರೀತಿ ಒಂದಷ್ಟು ಲೊಕೇಶನ್ಸ್ಗಳು ಸಿಕ್ಕಿತ್ತು. ಆ ಲೊಕೇಶನ್ಸ್ ನೋಡಿದಾಗ ಒಂದು ಆ್ಯಕ್ಚುಲಿ ಲಡಾಖಲ್ಲಿ ಗ್ರೀನ್ರಿ ಇರಲ್ಲ ಸಾಮಾನ್ಯವಾಗಿ. ಆ ಥರ ನೋಡಿದಾಗ ಒಂದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಪ್ಲೇಸಲ್ಲಿ ಗ್ರೀನ್ರಿ ಸೀನ್ ಸಿಕ್ತು. ಅದು ಮೊದಲನೇ ದೃಶ್ಯದಲ್ಲೇ ಕಾಣ್ಬೋದು ನೀವು. ಈ ಥರ ಇದ್ದಾಗ ಅದು ಒಳ್ಳೆ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬ್ಲೂಮಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಪ್ಯಾಂಗಾಂಗ್ ಲೇಕಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಇನ್ನೂ ಬೆಟ್ಟ ಗುಡ್ಡಗಳೆಲ್ಲ ಶೂಟ್ ಮಾಡಿ ಆಮೇಲೆ ನೆಕ್ಸ್ಟು ಚಾಲೆಂಜಿಂಗ್ ಏನಾಗಿತ್ತು ಅಂತಂದರೆ ಅದನ್ನು ಕಲರ್ಫುಲ್ಲಾಗಿ ತೋರಿಸ್ಬೇಕು ಅಂತ. ಲಡಾಖ್ನ ಇದುವರೆಗೂ ಎಲ್ಲರೂ ಒಂಥರ ಈ ಮರುಭೂಮಿ ಥರ ತೋರಿಸಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಟಿಂಟ್ ಯೂಸ್ ಮಾಡಿ ಅಂದರೆ ಸೇಫಿಯಾಗಿ ಟಿಂಟ್ ಇರ್ಬೋದು, ಆಮೇಲೆ ಸ್ವಲ್ಪ ಈ ಮಡ್ ಕಲರ್ ಇರ್ಬೋದು, ಆ ರೀತಿ ತೋರಿಸಿದ್ದಾರೆ. ಬಟ್ ನಮ್ಮ ಚಾಲೆಂಜಿಂಗ್ ಏನಾಗಿತ್ತು ಅಂದರೆ ರೊಮ್ಯಾಂಟಿಕ್ ಸಾಂಗ್ನ ಆ ಥರ ವಿಜುವಲ್ಸ್ ಬಂತು ಅಂದರೆ ಯಾವ ರೀತಿ ಅದು ಅಪಿಯರ್ ಆಗ್ಬೋದು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ ಸರ್ KS ಚಂದ್ರಶೇಖರ್ ಸರ್ ಹತ್ರ ಡಿಸ್ಕಸ್ ಮಾಡಿ ಲಡಾಖ್ನ ಇದುವರೆಗೂ ಯಾರು ತೋರಿಸಿರ್ಬಾರ್ದು ಸರ್, ಆ ರೀತಿ ತೋರಿಸೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ನಿಮಗೆ ಏನು ಕಲ್ಸ್ಕೊಂಡಿದ್ದೀರಾ, ನೀವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಅದನ್ನು ನಾನು ಸೆರೆ ಹಿಡಿತೀನಿ ಅಂತ ಅಂದ್ಬಿಟ್ಟು ಹೇಳಿ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಆ ಕಾನ್ಫಿಡೆನ್ಸೇ ತೆರೆ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ, ಯಾಕೆಂದರೆ ಬೇರೆ ಶೂಟಿಂಗ್ ಇರೋದ್ರಿಂದ ಅಲ್ಲಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇವಾಗ ಈ ರೊಮ್ಯಾಂಟಿಕ್ ಸಾಂಗ್ ಅಂತ ಅಂದಾಗ ಇನ್ನೊಂದು ಚಾಲೆಂಜಿಂಗ್ ಕೋರಿಯೋಗ್ರಫಿ ಅಂತ ಬಂದಾಗ ನಮ್ಮ ರಾಹುಲ್ ಮಾಸ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಇವು ಸ್ಟೆಪ್ಸ್ಗಳಿದ್ದಾಗ ಅದೊಂದು ವೆರೈಟಿ ಆಫ್ ಸಾಂಗು. ಬಟ್ ಈ ಏನು ಸ್ಮೂತ್ ಸ್ಟೆಪ್ಸ್ಗಳಿರ್ಬೋದು, ಆಮೇಲೆ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಬಿಲ್ಡ್ ಆಗೋಂಥ ಸೀನ್ಗಳಿರ್ಬೋದು, ಇಂಥವೆಲ್ಲ ತುಂಬಾ ಅದು ಹೀರೋ ಹೀರೋನ್ ಮಧ್ಯೆ ಚೆನ್ನಾಗಿ ಕೆಮಿಸ್ಟ್ರಿ ಇದ್ರೆ ಮಾತ್ರ ಸಾಧ್ಯ. ಅದು ಆ್ಯಕ್ಚುಲಿ ಟಫ್ ಹೇಳಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಪ್ರಾಕ್ಟೀಸ್ ಆಲ್ಮೋಸ್ಟ್ ಒಂದು 20 to 23 ಡೇಸ್ ತನಕ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅವರು ಸಹಿತ ಕೊರಿಯೋಗ್ರಫಿ ನಮಗೆ ಆ್ಯಕ್ಚುಲಿ ಅವ್ರು ಪ್ರತಿಯೊಂದು ಮೂಮೆಂಟ್ಸ್ ಕೊಡ್ತಿರ್ಬೇಕಾದ್ರೆ ಮಾಡ್ತಿರ್ಬೇಕಾದ್ರೂ ಅಲ್ಲೇ ಅನಿಸ್ತಾ ಇತ್ತು ಇದೊಂದು ಬೆಸ್ಟು ಇದಾಗುತ್ತೆ, ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅಲ್ಲೆಲ್ಲ ಪ್ರಾಕ್ಟೀಸ್ ಎಲ್ಲ ಆಯಿತು, ಚೆನ್ನಾಗಾಯಿತು. ಇನ್ನು ನೆಕ್ಸ್ಟು ಸ್ಪಾಟ್ಗೆ ಹೋಗಿ ಶೂಟ್ ಮಾಡೋದು ಎಲ್ಲ ಪ್ರಿಪ್ರೇಷನ್ ಅದು ಚೆನ್ನಾಗಾಯಿತು. ಬಟ್ ಸ್ಪಾಟ್ಗೆ ಹೋದ್ಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನಂತಂದ್ರೆ ಹೈ ಆಲ್ಟಿಟ್ಯೂಡ್, ಅಂದರೆ 17,000 ಫೀಟ್ ಹೈಟಲ್ಲಿ ಇರೋಂಥ ಲೊಕೇಶನ್ ಅದು. ಆಕ್ಸಿಜನ್ ತುಂಬ ಕಡಿಮೆ, ಆಲ್ಮೋಸ್ಟ್ 4 ಕಿಲೋಮೀಟರ್ ಸೈಟಲ್ಲಿ ಇರ್ತೀವಿ. ಉಸಿರಾಡೋಕ್ಕೂ ತೊಂದರೆ, ಸ್ವಲ್ಪ ಜಾಸ್ತಿ ನಡೀತು ಅಂದ್ರೂ ಸಹಿತ ತಲೆ ಸುತ್ತ ಬೀಳೋಂಥ ಪರಿಸ್ಥಿತಿ ಎಲ್ಲರಿಗೂ ಇರೋದಲ್ಲಿ. ನಮ್ಮ ಟೀಮಲ್ಲೂ ಸಹಿತ ಆಲ್ಮೋಸ್ಟ್ 50% ಅಷ್ಟು ಅದೇ ಥರ ಫೀಲ್ ಆಯಿತು. ಅಂದರೆ ನಮ್ಮ ಮೇಕಪ್ ಮೆನ್ಗವ್ರಿಗೂ ಸಹಿತ ತಲೆ ಸುತ್ತ ಬಿದ್ದರು, ಅವ್ರಿಗೂ ಆಗಿರಲಿಲ್ಲ. ಸ್ಟಿಲ್ ಫೋಟೋಗ್ರಾಫರ್ ಅಲ್ಲಿ ಅವರು ವರ್ಕೇ ಮಾಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಕೊನೆಗೆ ಒಟ್ಟು 4 ದಿನ ಶೂಟ್ ಮಾಡಿ ಸಾಂಗ್ ಮುಗಿಸ್ಕೊಂಬಂದ್ವಿ. ಇದ್ರ ಜೊತೆಗೆ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು, ಹೀರೋಯಿನ್ಗೆ ಅದು ಓಡೋದೆಲ್ಲ ಇದೆಯಲ್ಲ ನಮ್ಮ ಇದರಲ್ಲಿ,
ಓಡ್ತಿರ್ಬೇಕಾದ್ರೆ ಓಡ್ತಾ ತಲೆ ಸುತ್ತ ಬಿದ್ದಾಗ್ಬಿಟ್ಟಿದ್ದಾರೆ ಅವರು. ಆ ರೀತಿ ಎಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿದೆ. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಕೊನೆ ದಿನ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ರು. ಆದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೇಗೋ ಇಂಜೆಕ್ಷನ್ ಎಲ್ಲ ತಗೊಂಡು ಇಮಿಡಿಯೇಟ್ ಶೂಟಿಂಗ್ ಎಲ್ಲ ಕಮಿಟ್ ಆದರು. ಅವ್ರ ಡೆಡಿಕೇಶನ್ ತುಂಬಾನೇ ಇದೆ. ನಮ್ಮ ಹೀರೋ ರಿಶ್ವಿನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಲೊಕೇಶನಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು, ಡ್ಯಾನ್ಸ್ ಅನ್ನೋದಕ್ಕಿಂತ ಅಲ್ಲಿ ಮೂಮೆಂಟ್ಸ್ಗಳು ನಾರ್ಮಲ್ ಆಗಿ ಸಾಮಾನ್ಯವಾಗಿ ನಡೆಯೋದೇ ತುಂಬ ಕಷ್ಟ ಅಲ್ಲಿ. ಅಂಥದ್ರಲ್ಲಿ ಓಡೋದು, ಅವ್ರನ್ನೆಲ್ಲ ಎತ್ಕೊಳ್ಳೋದು ಇವೆಲ್ಲ ತುಂಬ ಟಫ್ ಇರುತ್ತೆ. ಆದರೂ ಇವರು ಚಾಲೆಂಜಿಂಗ್ ತೊಗೊಂಡು ತುಂಬ ಎಫರ್ಟ್ ಹಾಕಿ, ಆಮೇಲೆ ಆ್ಯಕ್ಚುಲಿ ತುಂಬ ಅನುಭವಿಸಿದ್ದಾರೆ. ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿದೆ, ಆದ್ರೂ ಅದನ್ನೆಲ್ಲ ತಡ್ಕೊಂಡು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದವರು ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ. ಅವರು ಯಾವುದಕ್ಕೂ ಸಹಿತ ಇಲ್ಲ ಅನ್ನೋದಕ್ಕೆ ಹೋಗಿಲ್ಲ. ಇಂಥ ಬೇಕು ಮ್ಯೂಸಿಕ್ಕಿಂದ ಹಿಡಿದು ಪ್ರತಿಯೊಂದಕ್ಕೂ ಸಹಿತ ಇವಾಗ ಹಾಡ್ಸೋದ್ರಿಂದ ಮ್ಯೂಸಿಕ್ ಅಂದ ತಕ್ಷಣ ಲೈವ್ ಅಂತ ಬರುತ್ತೆ. ಫಸ್ಟ್ ಪ್ರೋಗ್ರಾಮಿಂಗ್ ಆದಮೇಲೆ ಎಲ್ಲ ಖರ್ಚೇ ದುಡ್ಡು. ಅಂದರೆ ಯಾವುದೂ ಸಹಿತ ಈಸಿಯಾಗಿ ಆಗುವಂಥದ್ದಲ್ಲ. ಇವಾಗ ಒಂದು ಪ್ರೋಗ್ರಾಮಿಂಗ್ ಅಂತ ಅಂದಾಗ ಅದಕ್ಕೂ ಸಹಿತ ಚೆನ್ನೈಯಲ್ಲಿ ಮಾಡಿಸಿದ್ದು ವೆಂಕಟ್ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ದು. ಆಮೇಲೆ ಅಲ್ಲಿದೂ ಒಂದಷ್ಟು ಖರ್ಚಿರುತ್ತೆ. ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ಅದಕ್ಕೂ ಖರ್ಚಿತ್ತು. ಎಲ್ಲರೂ ಪ್ರತಿಯೊಂದಕ್ಕೂ ಸಹಿತ ಯಾವುದಕ್ಕೂ ಇಲ್ಲ ಅಂದೇ ಪ್ರೊವೈಡ್ ಮಾಡಿದ್ದಾರೆ. ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಆಮೇಲೆ ಲೊಕೇಶನ್ ಅಂತ ಬಂದಾಗ ಇಲ್ಲೇ ಮಾಡೋಣ ಅನ್ನೋ ಥರನೇ ಇತ್ತು ಪ್ಲ್ಯಾನ್ ಫಸ್ಟು. ಬಟ್ ಯಾವಾಗ ಸಾಂಗು ಸೋನು ನಿಗಮ್ ಸರ್ ಆಮೇಲೆ ಶ್ರೇಯಾ ಘೋಷಲ್ ಮೇಡಮ್ ಎಲ್ಲ ಹಾಡಿದ್ಮೇಲೆ ಇಂಥ ಸಾಂಗ್ ಒಂದು ಒಳ್ಳೆ ಕಡೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಇಲ್ಲ ಅಂದೇ ಅದಕ್ಕೂ ಸಪೋರ್ಟಿವ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಇದೊಂದೇ ಸಾಂಗ್ ಅಂತಲ್ಲ, ಎಲ್ಲ ಸಾಂಗ್ಸ್ಗಳಿಗೂ ಅದೇ ರೀತಿಯೇ ಪ್ರೋತ್ಸಾಹ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸೀನ್ಸ್ಗಳು, ಪ್ರತಿಯೊಂದು ಸೀನ್ಸ್ಗಳಲ್ಲೂ ಸಹಿತ ಇಂಥದೇ ಜಾಗ ಬೇಕು ಅಂತಂದಾಗ ಅಂಥದ್ದೆಲ್ಲ ಒಪ್ಕೊಂಡು ಚೆನ್ನಾಗಿ ಬರಬೇಕು ಅನ್ನೋ ದೃಷ್ಟಿಗೋಸ್ಕರ ತುಂಬ ಚೆನ್ನಾಗಿ ಅದಕ್ಕೆಲ್ಲ ಬಂಡವಾಳ ಎಲ್ಲ ಹಾಕಿ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಇದು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಏನಂತ ಅಂದರೆ ಅದು ನಾರ್ಮಲ್ ಆಗಿ ಒಂದು ಇದರಲ್ಲಿ ಇವಾಗ ತಂದೆಗೆ ಮಗಳು ಮದುವೆ ಕಡೆ ಚೆನ್ನಾಗಿ ಒಳ್ಳೆ ಕಡೆ ಮದುವೆ ಮಾಡಬೇಕು, ಒಳ್ಳೆ ಕಡೆ ಇದು ಮಾಡಬೇಕು, ಇಂಥದ್ದೆಲ್ಲ ಕನಸುಗಳೆಲ್ಲ ಚಿಕ್ಕ ವಯಸ್ಸಿಂದನೇ ಒಂದಷ್ಟು ಬೆಳೆದಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ ಕನಸುಗಳನ್ನ ಅವ್ರ ಮಕ್ಕಳು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ಮಕ್ಕಳು ನಿಂತಾರೆ ಅನ್ನೋದು ಇಂಪಾರ್ಟೆಂಟ್. ಅದು ಒಂದು ಹೆಣ್ಮಗಳಾಗಿ ಇಟ್ಕೊಂಡು ಇಷ್ಟೊಂದೆಲ್ಲ ತಂದೆ ಪ್ರೀತಿ ಇಟ್ಕೊಂಡಿದ್ದಾಗ ನಾನು ಏನು ಮಾಡಬೇಕು, ನಾನು ಯಾವ ರೀತಿ ನಾನು ಅವ್ರನ್ನ ಪ್ರೀತಿಸ್ತೀನಿ ಅನ್ನೋದು ಬರೀ ಬಾಯಿ ಮಾತಲ್ಲಾಗಲಿ ಇದೆಲ್ಲಾಗಿ ತೋರ್ಸೋಕ್ಕಾಗಲ್ಲ. ಅದು ಅವ್ರು ನಡ್ಕೊಳ್ಳೋ ರೀತಿಲಾಗಿರ್ಬೋದು, ಅವರು ಯಾವ ರೀತಿ ತ್ಯಾಗಗಳಾಗಿರ್ಬೋದು, ಅವ್ರ ಪ್ರೀತಿಗೋಸ್ಕರ ಅಂದರೆ ಪ್ರೀತಿ ಅಂದರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋಂಥ ಪ್ರೀತಿ ಅಲ್ಲ, ತಂದೆಗೋಸ್ಕರ ಯಾವ ಲೆವೆಲ್ಗೆ ಪ್ರೀತಿ ಮಾಡ್ತಾರೆ ಅಂದರೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ನಾವು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ವಿ. ಯಾಕೆಂತಂದರೆ ಯಾರೇ ನೋಡಿದ್ರು ಸಹಿತ ಇಷ್ಟೊಂದು ಈ ಥರ ಒಂದು ಪ್ರೀತಿ ಇದೆಯಾ ಅಂದರೆ ತಂದೆಗೋಸ್ಕರ ಈ ಥರ ಒಂದು ತ್ಯಾಗ ಮಾಡ್ಬೋದು ಅನ್ನೋದೊಂದು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ಹೀರೋಯಿನ್ ಮಧ್ಯದಲ್ಲಿ ಅದು ಒಂದು ಸ್ಯಾಕ್ರಿಫೈಸ್ ಇದೆ. ಆ ಸ್ಯಾಕ್ರಿಫೈಸ್ ಎಂಥದ್ದು ಅಂತಂದರೆ ಬರೀ ಅವ್ರು ಚೆನ್ನಾಗಿರಲಿ, ಹುಡುಗ ಚೆನ್ನಾಗಿರಲಿ ಅದಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಇಲ್ಲಾಂದ್ರೆ ಹುಡುಗಿ ಚೆನ್ನಾಗಿರಲಿ ನಾನು ತ್ಯಾಗ ಮಾಡ್ತೀನಿ ಅನ್ನೋದು ಅಷ್ಟೇ ಅಲ್ಲ. ಜೀವನದಲ್ಲಿ ಒಂದಷ್ಟು ಫೇಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಒಂದು ಹುಡುಗ ಸಿಗ್ಲಿಲ್ಲ ಅಂತಂದ್ರೆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಅದಷ್ಟೇ ಮುಗ್ದೋಯ್ತು ಅನ್ನೋ ಥರದಲ್ಲಿ ಎಲ್ಲ ಅನ್ಕೊಂಡ್ಬಿಡ್ತಾರೆ. ಬಟ್ ಅದನ್ನ ಜೀವಿಸಿ ಅಂದ್ರೆ ಇದ್ಕೊಂಡು ಬದುಕಿರ್ಬೇಕಾದ್ರೆ ಅದನ್ನ ಫೇಸ್ ಮಾಡಿ ಯಾವ ರೀತಿ ಗೆಲ್ತೀವಿ ಅನ್ನೋದೇ ಸಿನಿಮಾದ ಕತೆ ಹೊಂದಿದೆ ಸರ್. ಅದು ಗ್ರಾಫಿಕ್ಸ್ ಮಾಡಿಸಿದ್ರೆ ಏನು ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟೆಲ್ಲ ಒಪಿನಿಯನ್ ಬಂತು. ಬಟ್ ಆ್ಯಕ್ಚುಲಿ ಇದೆಲ್ಲ ಎಲ್ಲ ಲೊಕೇಶನ್ಸ್ ರಿಯಲ್ ಲೊಕೇಶನ್ಸ್ ಸರ್. ಅದು ನೆಕ್ಸ್ಟ್ ಮುಂದಿನ ಮೇಕಿಂಗ್ ವಿಡಿಯೋದಲ್ಲಿ ಬಿಡೋಣ ಅಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಅಂತ ಅದ್ಭುತವಾದ ಲೊಕೇಶನ್ಸ್ ನಮ್ಗೆ ಸಿಕ್ತು. ಅದು ಆ್ಯಕ್ಚುಲಿ ನಮ್ಮ ಅದೃಷ್ಟ ಅಂತ ಅನ್ಕೋಬೇಕು. ಯಾಕಂದರೆ ಎಲ್ಲ ಟೈಮಲ್ಲೂ ಅದು ಸಿಗ್ತಿರ್ಲಿಲ್ಲ. ನಾವು ಹೋಗೋ ಟೈಮಲ್ಲಿ ಒಂದಷ್ಟು ಲೊಕೇಶನ್ಸು ತುಂಬ ಚೆನ್ನಾಗಿರೋದ್ರಿಂದ ಇನ್ಸ್ಟೆಂಟ್ ಆಗಿ ಮಾಡಿದಂಥ ಶೂಟ್ ಅದು. ಎಲ್ಲೆಲ್ಲಿ ಲೊಕೇಶನ್ ಹೇಳಿ ಎಲ್ಲ ಬೇರೆಯವ್ರನ್ನ ತಿಳ್ಕೊಳ್ಳಿ. ಅದೇ ಪ್ಯಾಂಗಾಂಗ್ ಲೇಕ್ ಸರ್, ಅದು ಮೇನ್ ಪ್ಯಾಂಗಾಂಗ್ ಲೇಕು. ಆಮೇಲೆ ಇನ್ನೂ ಒಂದಷ್ಟು ಅದು ಸ್ವಲ್ಪ ಚೈನಾ ಬಾರ್ಡರ್ ಇರೋದ್ರಿಂದ ಒಂದಷ್ಟು ಹೆಸರುಗಳು ಸ್ವಲ್ಪ ಟಫ್ ಇದೆ. ಅದು ಬಾಯಲ್ಲಿ ಅಷ್ಟೊಂದು ಒಳ್ಳೆ ಅಂದರೆ ಆ ಥರ ಇದೆ. ಹೌದು ಸರ್, ಡ್ರೀಮ್ ಸಾಂಗ್ ಇದೆ ಬರುತ್ತೆ. ಬಟ್ ಸಿಚುವೇಶನ್ ಮಾತ್ರ ಕಂಟಿನ್ಯೂಟಿ ಇದೆ ಸರ್. ಏನು ಇವಾಗ ಲಾಸ್ಟ್ ಸಿಚುವೇಶನ್ ಎಲ್ಲ ಇದೆ ಅದು ಸೀನ್ಸ್ ಕಂಟಿನ್ಯೂಟಿನೇ ಇದೆ ಸರ್. ಅದು ರವಿ ಸರ್ದು ಸಾಂಗ್ ಇದೆ ಅದರಲ್ಲ, ಹೌದು ಅದು ಯಾವ ಥರ ಸಾಂಗ್? ಅಪ್ಪ ಮಗಳು ಸರ್, ಅಪ್ಪ ಮಗಳದೇನೆ ಸಾಂಗು. ಅದೊಂದು ಬಾಂಡಿಂಗ್ ಅಂದರೆ ಅವರು ಯಾವ ರೀತಿ ಚಿಕ್ಕದ್ರಿಂದನೂ ರವಿ ಸರ್ ಮಗಳನ್ನ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಒಂದು ಸಾಂಗ್ ಇದೆ. ಅದನ್ನ ಹೇಮಂತ್ ಅವ್ರು ಹಾಡಿದ್ದಾರೆ. ಅದಕ್ಕೆ ಲಿರಿಕ್ಸ್ ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಅದರಲ್ಲೆಲ್ಲ ಸ್ವಲ್ಪ ನೆಕ್ಸ್ಟ್ ಡೀಟೇಲಿಂಗ್ ಎಲ್ಲ ಸರ್ ಮೇಯ್ನು ರಿಶ್ವಿನ್ ಹೀರೋಯಿನ್ ರಾಶಿಕಾ ಶೆಟ್ಟಿ, ರವಿ ಸರ್ ಮೇನ್ ಲೀಡಾಗಿ ಮಾಡಿದ್ದಾರೆ. ಇನ್ನು ಅಚ್ಯುತ್ ಕುಮಾರ್ ಮಾಡಿದ್ದಾರೆ. ಆಮೇಲೆ ಶಂಕರ್ ಅಶ್ವಥ್ ಸರ್ ಮಾಡಿದ್ದಾರೆ, ಶ್ರೀನಿವಾಸ ಮೂರ್ತಿ ಸರ್ ಮಾಡಿದ್ದಾರೆ, ವಿಜಯ್ ಸೂರ್ಯ ಅವ್ರು ಮಾಡಿದ್ದಾರೆ, ಆಮೇಲೆ ಮುನಿ ಅವ್ರು ಮಾಡಿದ್ದಾರೆ, ವಿಶ್ವ ಅವ್ರು ಮಾಡಿದ್ದಾರೆ, ಸಂಗೀತ ಅವ್ರು ಮಾಡಿದ್ದಾರೆ, ಆಮೇಲೆ ಶ್ರೀನಿವಾಸ್ ಪ್ರಭು ಅಂತ ಅವ್ರು ಮಾಡಿದ್ದಾರೆ.
ಈ ಥರ ಇನ್ನೂ ಎಲ್ಲ ಸಪೋರ್ಟಿಂಗ್ ಎಲ್ಲ ಒಂದಷ್ಟು ಇದೆ ಸರ್. ಅದು ಸಿನಿಮಾದಲ್ಲಿ ಏನಕ್ಕೆ ಅಂತಂದರೆ ಒಂದಷ್ಟು ಸೀನ್ಗಳಲ್ಲೆಲ್ಲ ಅಂತ ನಟರುಗಳಿದ್ದಾಗ ನಮಗೆ ನಾವು ಹೊಸಬ್ರಾಗಿರೋದ್ರಿಂದ ಎಲ್ಲ ಒಂದು ಕಡೆ ಅವ್ರ ಅಪಿಯರೆನ್ಸ್ ಎಲ್ಲ ನಮ್ಮ ಸೀನ್ಗೆ ಉಪಯೋಗ ಆಗುತ್ತಂತ ಅನ್ಸ್ತಾ ಇದಕ್ಕೋಸ್ಕರ ಸ್ಟಾರ್ ಕ್ಯಾಸ್ಟ್ ಹತ್ರ ಇಟ್ಕೊಂಡಿದ್ವಿ ಸರ್. ಮಾಡಿದಾಗ ಒಂದೇ ಒಳ್ಳೆ ಹೋಪ್ಸ್ ಇತ್ತು. ಆನಂದ್ ಅಡಿಯೋ ಇದರಲ್ಲೇ ರಿಲೀಸ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಇವಾಗಿನ ತನಕ ಇನ್ಸ್ಟಾಗ್ರಾಮ್ ಇದರಲ್ಲೇ 100 ಮಿಲಿಯನ್ ವ್ಯೂಸ್ ಆಗಿದೆ ಸರ್, ಮೇಲಾಗಿದೆ. ಅಂದರೆ 10 ಕೋಟಿ ವೀಕ್ಷಣೆಗಳಾಗಿದೆ ಸರ್, ಅದು ಮೇಲಾಗಿದೆ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಸಿನಿಮಾ ಹಾಡು ಸಂಬಂಧಪಟ್ಟಂತೆ ವ್ಯೂಸ್ಗಳು ನೋಡ್ಕೊಂಡು ಅಷ್ಟಾಗಿದೆ. ಇನ್ನು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ಇದೆಲ್ಲ ಸೇರಿ ಇವಾಗ 1 ಮಿಲಿಯನ್ ಅದು ಮೇನ್ ಸಾಂಗ್ ಅಲ್ಲಿ ಇದಾಗಿದೆ ಸರ್. ಶಾರ್ಟ್ಸ್ ಎಲ್ಲ ಸೇರಿ 5 ಮಿಲಿಯನ್ ಪ್ಲಸ್ ಇದಾಗಿದೆ ಸರ್. ಆ ಸೆಲೆಬ್ರೇಷನ್ನೇ ನಮಗೆ ಒಂದು ಅಂದರೆ ಅದೇ ನಮಗೆ ಒಂದು ಖುಷಿಯಾದ ವಿಚಾರ. ಯಾಕೆಂತಂದರೆ ನಾವೆಲ್ಲ ಒಂದು ಹೊಸ ಟೀಮು ಸರ್. ನಾವು ಯಾಕೆ ಇವಾಗ ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ನಾನಾಗಿರಲಿ, ಪ್ರತಿಯೊಂದು ಒಂದು ಹೊಸ ಟೀಮ್ ಇದ್ದಾಗ ಎಲ್ಲ ಒಂದು ಕಡೆ ನಮ್ಗೆ ಈ ಥರದೊಂದು ಸಾಂಗಿಂದ ನಮಗೊಂದು ಪ್ರಮೋಷನ್ ಆಗಲಿ, ಒಂದು ಜನಕ್ಕೆ ರೀಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಅನಿಸ್ತು ಅಂತಂದರೆ ಇದೇ ಒಂದು ನಮಗೆ ನೆಕ್ಸ್ಟು ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ನಾವು ಒಂದು ರೈಟ್ ವೇ ಇದ್ದೀವಿ, ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ ಅನ್ನೋ ನಂಬಿಕೆ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್, ಮೀಡಿಯಾದ ಸಪೋರ್ಟ್, ಯೂಟ್ಯೂಬರ್ಸ್ ಆಗಿರಲಿ, ಸೋಷಿಯಲ್ ಮೀಡಿಯಾದಾಗಿರಲಿ ತುಂಬ ಸಪೋರ್ಟ್ ಬೇಕಾಗಿದೆ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಪ್ರತಿಯೊಂದು ಸಾಂಗ್ನು ಸಹಿತ ಇದೇ ರೀತಿ ರೀಚ್ ಮಾಡಿ, ಈ ಸಾಂಗ್ನು ಸಹಿತ ಆದಷ್ಟು ಎಲ್ಲದಕ್ಕೂ ರೀಚ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತೀನಿ. ಇಲ್ಲಿ ತನಕ ಏನು ನೀವು ಸಪೋರ್ಟ್ ಮಾಡಿದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ. ನಾನಂತ ಹೊಸಬನಿಗೆ ಈ ಥರದೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಈ ಥರದ್ದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಇದ್ರ ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಒಂದು ಎನರ್ಜಿ ಸಿಗ್ತಾ ಆಗುತ್ತೆ. ಥ್ಯಾಂಕ್ ಯು ಸರ್. ಅದೇ ಇವಾಗ ಏನು ಹಾಡು ಇವಾಗ ಇಷ್ಟ ಖಂಡಿತ ಸರ್. ಯಾಕಂತಂದ್ರೆ ನಿರ್ಮಾಪಕರು ಉಳಿಸ್ತು ಅಂತಂದ್ರೆ ನಾನು ಒಬ್ಬ ನಿರ್ದೇಶಕನಾಗಿ ಏನೋ ಒಂದು ಮಾಡಿದ್ದಕ್ಕೂ ಸಾರ್ಥಕ, ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಿರ್ಮಾಪಕರು ಏನಾಗುತ್ತೆ, ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಸಿನಿಮಾ ಗೆಲ್ಲಿ, ಇವಾಗ ದುಡ್ಡಿಗಿಂತ ಹೆಚ್ಚಾಗಿ ಜನಗಳಿಗೆ ನಾವು ಏನ್ ಪ್ರಯತ್ನ ಮಾಡಿದ್ರೆ ಅದು ರೀಚ್ ಆಗ್ಬೇಕು ಅನ್ನೋದೇ ಒಂದು ದೃಷ್ಟಿ ಮೇನ್ ಇರುತ್ತೆ. ಆ ದೃಷ್ಟಿನೇ, ಆ ಪ್ಯಾಷನೇಟ್ ಇಟ್ಕೊಂಡೆ ನಮಗೆ ಏನೇನೆಲ್ಲ ಬೇಕು ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದನ್ನಂತೂ ಮರೆಯೋಕ್ಕಾಗಲ್ಲ. ಆಮೇಲೆ ಇದೇ ಸಾಂಗು ಇನ್ನು ಏನೇ ಪ್ರಮೋಷನ್ ಮಾಡ್ತೀವಿ, ಇದೆಲ್ಲ ಜನಗಳಿಗೆ ಯಾವ ರೀತಿ ರೀಚ್ ಆಗಬೇಕು ಅಂತಂದ್ರೆ ಸಿನಿಮಾ ನೋಡ್ಬೇಕು ಅಂತ ಅನ್ಸ್ಬೇಕು. ಇದ್ರಲ್ಲಿ ಏನೋ ಇದೆ, ಈ ಸಿನಿಮಾ ನೋಡ್ತು ಅಂತ ಏನೋ ಒಂದು ವಿಷಯ ತಿಳ್ಕೊಬೋದು, ಏನೋ ಒಂದು ಫೀಲ್ ಮಾಡ್ಬೋದು. ಯಾಕಂದ್ರೆ ಸಿನಿಮಾನಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಏನೋ ಇವಾಗ ನಮ್ದಲ್ಲೇ ಏನೋ ನಡೀತಿದೆ, ನಮ್ಗೆ ಏನೋ ಆಯ್ತು ಅನ್ನೋ ಥರದಲ್ಲಿ ಆ ಥರ ಸಿನಿಮಾ ಬಂದಾಗ ಮಾತ್ರ ನಾವು ನೋಡೋದಕ್ಕೆ ಇಷ್ಟ ಆಗುತ್ತೆ. ಆ ಇದರಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿ ಮಾಡಿದ್ದೀವಿ. ಎಮೋಷನ್ ಜರ್ನಿ ಆಫ್ ಲವ್ ಅಂತ ಇಟ್ಟಿದ್ದೆ ಅದಕ್ಕೋಸ್ಕರ. ಆ ದೃಷ್ಟಿಲಿ ಆ್ಯಕ್ಚುಲಿ ಉದ್ದೇಶ ಬಂದು ಥಿಯೇಟರ್ ಜನಗಳನ್ನ ಕರೆಸ್ಬೇಕನ್ನೋ ಉದ್ದೇಶದಿಂದಲೇ ಇವೆಲ್ಲ ಮಾಡ್ತಿರೋದು. ಮ್ಯೂಸಿಕ್ ಅನ್ನೋದೇ ಮೊದಲನೇ ಇನ್ವಿಟೇಷನ್ ನನಗೆ. ಆ ಇದರಲ್ಲಿ ಸಪೋರ್ಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಇರಲಿ ಸರ್. ಸಾಂಗ್ ಕೇಳಿಸುವಾಗ ಆಲ್ರೆಡಿ ಅವ್ರು ವಿಜುವಲೈಸ್ ಎಲ್ಲ ಮಾಡಿಕ್ಕಿದ್ರು, ಸರ್ ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅದಕ್ಕೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಎನ್ಕರೇಜ್ ಮಾಡಿ ಸ್ವಲ್ಪ ಅದು ಔಟ್ಪುಟ್ ಇಷ್ಟು ಬ್ಯೂಟಿಯಾಗಿ ಬಂತು. ಸೊ ಅದರಲ್ಲೂ ನಮ್ಮ ಆರ್ಟಿಸ್ಟ್ ರಿಶ್ವಿನ್ ಸರ್ ಆಗಿರ್ಬೋದು, ಆಶಿಕಾ ಶೆಟ್ಟಿ ಅವರಾಗಿರ್ಬೋದು. ಸೊ ಸರ್ ಹೇಳ್ದಂಗೆ ಫಸ್ಟ್ ಲಾಸ್ಟ್ ಡೇ ಇನ್ನೇನು ಶೂಟ್ ಕಂಪ್ಲೀಟ್ ಆಗಬೇಕು, ಒಂದು ಆಫ್ ಡೇ ಇಲ್ಲವೇ ಇಲ್ಲ ಅವರು. ಬಿಕಾಸ್ ಹೆಲ್ತ್ ಇಶ್ಯೂ ಆಯಿತು, ಆಕ್ಸಿಜನ್ ಇಲ್ದಂಗೆ ರೀಸನ್ನಿಂದ ಆಫ್ ಡೇ ಶೂಟಿಂಗ್ ನಿಂತೋಯ್ತು. ಯಾರಿಗೆಲ್ಲ ಅನ್ಸುತ್ತೆ ನಾವು ಅಷ್ಟು ದೂರ ಹೋಗಾದ್ಮೇಲೆ ಒಂದು ಹಾಫ್ ಡೇಲಿ ಶೂಟಿಂಗ್ ನಿಂತೋಗುತ್ತೆ ಅಂತ ಅನ್ನೋ ಒಂದು ಭಯ ಇರುತ್ತೆ. ಸೊ ಅದು ಅದೇ ಥರ ಸಪೋರ್ಟಿವ್ ಆಗಿದ್ದು, ಡೆಡಿಕೇಶನ್ ಆಗಿದ್ದು, ಹಾಸ್ಪಿಟಲ್ಗೆ ಹೋಗಿ ಬಂದು ಮತ್ತೆ ರೀಶೂಟ್ ಮಾಡೋದು. ಸೊ ಹಾಗೆ ಚಂದ್ರಶೇಖರ್ ಸರ್ ಆಗಿರ್ಬೋದು, DOP ಅವರು, ಒಂದು ಬ್ಲಾಕ್ ಇಲ್ಲಿಂದ ಆ ಕಡೆ ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಅಲ್ಲಿ ಅಷ್ಟು ಹರಿ ಆಗಲ್ಲ. ಬಿಕಾಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿ ಆಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನಾವು ಸರ್ ಕೇಳಿದ್ರು ಅವಾಗ ಎಷ್ಟು ದಿವಸ ಶೂಟ್ ಆಯಿತು ಅಂತ. ಸೊ ಕಂಪ್ಲೀಟ್ಲಿ ನಾವು ಹೇಳ್ಬೇಕಂದ್ರೆ ಒಂದು 3.5 days ಎಕ್ಸಾಕ್ಟ್ ನಾವು ಶೂಟ್ ಮಾಡಿದ್ವಿ. ಸೊ ಹಿಂಗಿರ್ಬೇಕಾದ್ರೆ ಟೀಮ್ ಎಲ್ಲರೂ ಸಪೋರ್ಟ್ ಮಾಡೋದು, ಹಾಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ. ಸೊ ಇವಾಗ ನಾವೇನು ಈ ವಿಷನ್ ನೋಡಿದ್ವೋ, ಸೊ ಇದಕ್ಕೆ ಮೇನ್ ರೀಸನ್ ಬಂದು ನಾಗಶ್ರೀ ಮೇಡಮ್ ಅವರು ಓಕೆ ಮಾಡಿ ಇದು ನಮಗೆ ಇದು ಮಾಡಿರಲಿಲ್ಲ ಅಂತಿದ್ರೆ ಇಷ್ಟು ಔಟ್ಪುಟ್ ಬರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಮೇಡಮ್, ನಾಗಶ್ರೀ ಮೇಡಮ್. ಹಾಗೆ ಬಲನಿ ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಸಾಂಗು. ಸೊ ನನಗೆ ನಿಮ್ಮ ಒಂದು ಇದರಿಂದ ಕೆಲಸ ಮಾಡೋಕ್ಕೆ ಒಂದು ಇದು ಸಿಕ್ತು ನಿಮ್ಮದಲ್ಲೇ. ಥ್ಯಾಂಕ್ಸ್ ಸರ್. ಅದಿನ್ನು ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನೂ ಅದಕ್ಕೆ ಸರ್ ಹೇಳಿದ್ರು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಲ್ ಮೇಡಮ್ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆಮೇಲೆ ಫೈನಲ್ ವರ್ಷನ್ ಬಂದಾದ್ಮೇಲೆ ಶೂಟಿಂಗೇ ಕಾಯ್ತಿತ್ತು. ಬಿಕಾಸ್ ಸರ್ ಹೇಗೆ ಅಂದರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ.
ಸೊ ಈ ಥರ ಶೂಟ್ ಮಾಡಿದರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶ್ವಲಿ ರವಿ ಸರ್ ಹೋಗಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲಿಯೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು. ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದಲೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್ ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ಫಸ್ಟ್ ಡೇ ಆದಮೇಲೆ ಗೊತ್ತಾಗಿದ್ದು ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮ್ಗಳು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ. ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇಬಿಟ್ಟಿದ್ವಿ ಫುಲ್ಲು ನಾನ್ ಸ್ಟಾಪ್ ಆಗಿ. ಅಂದರೆ ಅದು ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತಲೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು. ಅದು ಒಂದು ಸ್ವಲ್ಪ ಚಾಲೆಂಜಿಂಗೆ. ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಕ್ಸಿಜನ್ ರೀಸನ್, ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿದ್ದ ಪ್ರೀವಿಯಸ್ 20 days ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕನ್ನ ಹಿಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗುತ್ತೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 2 minutes ಮೇಲೆ ಶೂಟ್ ಆಗಿರೋದು. ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 5 to 10 minutes ನಾನ್ ಸ್ಟಾಪ್ ಓಡಿ ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನು ಇಲ್ಲ ಅನಿಸುತ್ತೆ. ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಸ್ ಈ ಸಕ್ಸಸ್ ಮಾಡಿರೋದಕ್ಕೆ. ಇನ್ನೊಂದು ಮೇಜರ್ ಈ ಮ್ಯೂಸಿಕ್ ಹಿಟ್ ಆಗಿರೋದೇ ನಮ್ಮ ಬಂಡಿ ಸರ್. ಬಿಕಾಸ್ ಮೂವೀಸ್ಗೆ ಒಂದು ಸಾಂಗ್ಗೆ ಒಂದು ಇನ್ವಿಟೇಷನು ಥಿಯೇಟ್ರಿಗೆ ಬರಬೇಕಂದ್ರೆ. ಸೊ ಇವಾಗ ನಮ್ಮದು ಫಸ್ಟ್ ಇದರಲ್ಲಿ ಒಂದೊಂದು ಸಕ್ಸಸ್ ಆಗಿದೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ಯಾರು ಬರ್ತಾ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರ್ತಾ ಚೆನ್ನಾಗಿರುತ್ತೆ ಅನ್ಸುತ್ತಾ. ಇಮಿಡಿಯೇಟ್ ಕವಿರಾಜ್ ಅವ್ರು ಕಲಿತು ಕಂಪೋಸಿಂಗಲ್ಲೇ ಅದು ಆಡೋ ಶುರು ಆಗೋದು. ಇಲ್ಲಿ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾರೆ. ಒಂದು ಕಡೆ ಖುಷಿ, ಭಾಷೆ ಗೊತ್ತಿಲ್ಲದಿರೋರು ಕೂಡ ಈ ಹಾಡನ್ನ ಈಸಿಯಾಗಿ ಆಡ್ತಾ ಇದ್ರು. ಎಷ್ಟೋ ಒಂದು ಇನ್ಸಿಡೆಂಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಹೊಸಕೋಟೆಯಿಂದ ಫೋನ್ ಮಾಡಿದ್ರು ನನಗೆ, ಸರ್ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಹಾಡೇ ಕೇಳ್ತಾ ಇರ್ತೀನಿ ಸರ್, ಈ ಹಾಡು ನೀವು ನೋಡ್ಬೇಕು ಸರ್, ನಾನು ಬರಬೇಕು ಅಂತ. ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಟ್ರೈ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾಲು ಸೆಟಪ್ ಮಾಡ್ಕೊಂಡಿದ್ದೀನಿ, ಬೇಡಪ್ಪ ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಹಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್. ಈ ಥರ ಎಲ್ಲ ತುಂಬ ಅವರವರ ಪ್ರಾಕ್ಟೀಸ್ ಹೇಳಕ್ಕೆ ಶುರು ಮಾಡಿದಾಗ ನನಗೆ ಖುಷಿ ಆಯಿತು. ಆಹಾ, ಒಳ್ಳೆ ಕೆಲಸ ಮಾಡಿದ್ದೀವಿ. ಆ ರೀತಿಲಿ ಒಂದು ಡೈಲಿ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಡೈಲಿ ಅದೇ ಕೆಲಸ, ಅದರಲ್ಲಿ 30 ವರ್ಷ ಮ್ಯೂಸಿಕ್ ಮಾಡ್ತಾನೆ ಇರ್ತೀವಿ. ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಅದು ಈ ಸಾಂಗಲ್ಲಿ ಸಿಕ್ಕಿದೆ ನನಗೆ. ಅದರ ಮೂಲ ಎಲ್ಲಿ ಶುರುವಾಯಿತು? ಡೈರೆಕ್ಟರ್ನ ಶುರುವಾಯಿತು. ಅವ್ರು ಕೊಟ್ಟ ಆ ಲೈನಿಂದ ಶುರುವಾಗಿ ಅದು ಬೆಳೆದು ಅದು ಇಷ್ಟಕ್ಕೆ ಬಂದಿದೆ, ಈ ಲೆವೆಲ್ಗೆ ಬಂದಿದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಆ ಲೈನ್ ಕೊಟ್ಟಿದ್ದಕ್ಕೆ.
ಮತ್ತೆ ಇಲ್ಲಿ ನಾನು ಒಬ್ಬನೇ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ, ನನ್ನ ಒಂದು ತಂಡ ಅಂತ ಒಂದಿರ್ಬೇಕು. ಯಾಕಂದ್ರೆ ಇಲ್ಲಿ ಒಬ್ಬರು ಒಂದು ಸ್ನ್ಯಾಪ್ ಮಾಡಿದ್ರೆ ಅದನ್ನ ಆಂಪ್ಲಿಫೈ ಮಾಡೋರು ಇನ್ನೊಬ್ರು ಜೊತೆ ಸೇರ್ತಾ ಇರ್ತಾರೆ. ಆ ರೀತಿ ನನ್ನ ಸೀನಿಯರ್ ಮ್ಯೂಸಿಷಿಯನ್ ಶ್ರೀನಿವಾಸ್ ಅಂತ ಅವರು, ನೀವೇನು ಕೇಳಿದ್ರೆ ಗಿಟಾರ್ ಪೋರ್ಷನ್ಸ್ ಅದು ಅವ್ರು ಮುಗಿಸಿದ್ದಾರೆ. ಮತ್ತೆ ವಾಯ್ಸಸ್, ಬ್ಯಾಕಿಂಗ್ ವಾಯ್ಸಸ್ ಕುಶಾಲ ಬಂದಿದ್ದಾರೆ. ಶಿ ಇಸ್ ಹೈಯೆಸ್ಟ್ ಲ್ಯಾಂಡೆಡ್. ಅವ್ರನ್ನ ಆಮೇಲೆ ಸ್ಟೇಜ್ ಮೇಲೆ ಕರೆಸಿ ಅವರವರ ಅನಿಸಿಕೆಗಳನ್ನ ದಯವಿಟ್ಟು ತಪ್ಪದೆ ನೀವು ಕೇಳಬೇಕು ಅಂತ ಅವರ ಅನಿಸಿಕೆನ ಅನ್ಕೊಂಡಿದ್ದೀನಿ. ಮತ್ತೆ ನಾನೇ ಬೀಯಿಂಗ್ ಎ ಸೌಂಡ್ ಇಂಜಿನಿಯರ್ ಈ ಸಾಂಗ್ ನಾನು ಮಿಕ್ಸ್ ಮಾಡಿಲ್ಲ. ಐ ವಾಂಟೆಡ್ ಅನದರ್ ಟೆಕ್ನಿಷಿಯನ್ ಟು ಮಿಕ್ಸ್ ಅಂತ ಆದಾಗ ಐ ಕಾಲ್ಡ್ ನವೀನ್. ಸೊ ನವೀನ್ ಅವರು ಈ ಸಾಂಗ್ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ಡೆವಲಪ್ ಆಯ್ತು, ಇದು ಹೆಂಗೆ ಮಾಡೋಣ, ಈ ಸಾಂಗ್ ನ ಇಷ್ಟು ಚೆನ್ನಾಗಿ ಬಂದಿದೆ ಅಂತಾದಾಗ ಈ ಸಾಂಗ್ ನ ಮಾಸ್ಟರಿಂಗ್ ಬಂದು ಲಂಡನ್ ಅಲ್ಲಿ ಮಾಡೋಣ ಅಂತ ಲಂಡನ್ ಸ್ಟುಡಿಯೋದಲ್ಲಿ ಈ ಸಾಂಗ್ ಮಾಸ್ಟರಿಂಗ್ ಮಾಡಿದ್ವಿ. ಮಿಕ್ಸಿಂಗ್ ಇಲ್ಲೇ ಮಾಡಿದ್ವಿ, ಮಾಸ್ಟರಿಂಗ್ ಅಲ್ಲಿ ಮಾಡಿದ್ವಿ. ಈ ಸಾಂಗ್ ತಗೊಂಡು ಶ್ರೇಯಾ ಘೋಷಾಲ್ ತಗೋದ್ವಿ. ಶ್ರೇಯಾ ಕೇಳ್ಬಿಟ್ಟು ಈ ವಾರ್ಡ್ ಕೇಳ್ಬಿಟ್ಟು ಅವರ ಪಿ ಎ ಹೇಳಿದ್ರು, ಪ್ಲೀಸ್ ಕ್ಯಾನ್ಸಲ್ ಆಲ್ ದೋಸ್ ನೆಕ್ಸ್ಟ್ ರೆಕಾರ್ಡಿಂಗ್ಸ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಮೈ ದಿಸ್ ಪ್ರೆಸೆನ್ಸ್. ಈ ಮೂಡ್ನ ಹಾಳು ಮಾಡ್ಕೊಂಡು ಇಷ್ಟಪಡಲ್ಲ, ಪ್ಲೀಸ್ ಕ್ಯಾನ್ಸಲ್ ಆಲ್ ದ ಸಾಂಗ್ಸ್ ಅಂತ ಹೇಳಿದ್ರು. ಅವರು ನೆಕ್ಸ್ಟ್ ರೆಕಾರ್ಡಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರಾಮ್ ನಮ್ಮ ಜೊತೆ ಕೂತ್ಕೊಂಡು ಟಿ ಟಿ ಆಡೋಣ ಬನ್ನಿ ಅಂತೆಲ್ಲ ಜಾರಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಮತ್ತೆ ಈ ಸಾಂಗ್ ಒಳಗೆ ನೀವೆಲ್ಲ ಯಾರು ಏನು ಸ್ಟ್ರಿಂಗ್ ಸೆಕ್ಷನ್ಸ್ ಕೇಳಿದ್ರು, ಅವರು ಜೋಸ್ನ ಅವ್ರಿಗಿದ್ದಾರೆ. ಶಿ ರೆಪ್ರೆಸೆಂಟ್ ಸ್ಟ್ರಿಂಗ್ ಸೆಕ್ಷನ್ ಪರವಾಗಿ ಅಷ್ಟು ಜನ 18 ಜನರು ಸ್ಟ್ರಿಂಗ್ ಮುಗಿಸಿದ್ರು, ಅವ್ರ ಪರವಾಗಿ ಅವರು ಬಂದಿದ್ದಾರೆ. ಬಿಗ್ ಥ್ಯಾಂಕ್ಸ್ ಟು ಯು ಆಲ್ಸೋ. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸೈಟೆಡ್ ಆಗಿದ್ದೀನಿ, ನನ್ನ ಮಾತು ಬರ್ತಾ ಇಲ್ಲ. ಈ ಸಕ್ಸಸ್ ನಮಗೆ ಎನ್ಕರೇಜಿಂಗ್ ಆಗಿರಲಿ ಅನ್ನೋದು ಮುಂದೆ ನನ್ನ ಆಸೆ. ಇಡೀ ಟೀಮ್ಗೆ ನಮಗೆ ನೀವು ನಮ್ಮನ್ನು ಪ್ರೋತ್ಸಾಹ ಮಾಡಿ ಹೀಗೆ ಬೆಳೆಸ್ಬೇಕು. ಸರ್ ನಾಗೇಂದ್ರ ಸರ್ ಯಾವಾಗೂ ಸಿಕ್ತಾಗೆಲ್ಲ ಹೇಳೋರು, ಪುಟ ಚಿನ್ನು ಒಂದು ದಿವಸ ಬರಬೇಕು, ಒಂದು ದಿವಸ ಯಾವಾಗ ಸಿಕ್ತಾಗಲೇ ಹೇಳೋರು ನನಗೆ, ಸರ್ ನಿಮ್ಮ ಮಾತು. ಸೊ ಸರ್ ನಿಮ್ಗೆ ಕೂಡ ಸರ್ ದೊಡ್ಡ ಥ್ಯಾಂಕ್ಸ್. ನೀವು ಕೂಡ ಹೇಳ್ತಾ ಇರ್ತಿದ್ರಿ, ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ. ನಿಮ್ಮ ಮಾತು ನನಗೆ ನೀವಂದ್ರೆ ನನಗೆ ತುಂಬ ರೆಸ್ಪೆಕ್ಟು. ಸೊ ನಿಮ್ಮ ಮಾತಲ್ಲಿ ಸರ್ ಹಂಸಲೇಖ ಸರ್ಗೆ ಸಾಂಗ್ ಫಸ್ಟ್ ತೋರಿಸಿದ್ವಿ. ಫಸ್ಟ್ ನೋಡ್ಬಿಟ್ಟು ವಾವ್ ಅಷ್ಟೇ ಸ್ಪೀಚ್ಲೆಸ್. ಅವರು ಸ್ಪೀಚ್ಲೆಸ್. ಯಾರು ಗ್ರಾಫಿಕ್ಸ್ ಮಾಡಿದ್ದು ಅಂತ ಕೇಳಿದ್ರು ಫಸ್ಟ್. ಸರ್ ಗ್ರಾಫಿಕ್ಸ್ ಅಲ್ಲ ಸರ್, ಇದು ರಿಯಲ್ ಶೂಟ್ ಮಾಡಿ ಫಸ್ಟ್ ಕೇಳಿದೆ. ಅವರು ಏನು ಕಾಸ್ಟ್ಯೂಮ್ಸ್, ಅವ್ನ ಕಾಸ್ಟ್ಯೂಮರ್ನ ಹೊರಗೆ ಶುರು ಮಾಡ್ಬಿಟ್ಟು ಬ್ಯಾಕ್ ಟಾಪ್ಗೆ ಕಾಸ್ಟ್ಯೂಮ್ಸ್ ಮ್ಯಾಚ್ ಮಾಡಾಗಿದೆ ಅಂತ. ಅವ್ರು ಸ್ಪೀಚ್ಲೆಸ್. ಹಂಸಲೇಖ ಸರ್ ಸ್ಪೀಚ್ಲೆಸ್. ವಾವ್ ಅಷ್ಟೇ ಹೇಳಿದವರು. ಯಾರು ಇಲ್ಲ, ನಾನು ಮಾಡೋಕ್ಕಾಗಿಲ್ಲ ಸದ್ಯದಲ್ಲಿ. ನಾನು ಇದೆಲ್ಲ ಮುಗಿಸ್ಕೊಂಡು ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆ ಥರ ಇನ್ನೊಬ್ಬ ಭದ್ರಾವತಿಯಿಂದ ಒಂದು ಬ್ಲೈಂಡ್ ಲೇಡಿ ಕೂಡ ನಾನು ಫೋನ್ ಮಾಡಿದ್ರು. ಸರ್ ನಾನು ಸಾಂಗ್ ಕೇಳ್ತಾ ಇದ್ದೀನಿ, ನಾನು ನಿಮ್ಮ ಈ ಸಾಂಗ್ ಕಾಲರ್ ಟ್ಯೂನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಫೋನ್ ಮಾಡಿದ್ರು. ಕೆಲವು ಕೇಳಿದಾಗ ಒಂಥರ ಮನಸ್ಸು ಖುಷಿ, ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದೆ. ಸರ್ ಆ ಥರದ್ದೆಲ್ಲ ಏನಿಲ್ಲ, ಇನ್ಸ್ಪಿರೇಷನ್ ಇರುತ್ತೆ. ಬಟ್ ನನಗೇನಿಲ್ಲ, ಇವ್ರು ಕೊಟ್ಟ ಇನ್ಪುಟ್ಸ್ ಅಲ್ಲೇ. ನಾನು ಒಬ್ಬ ಚಂದ್ರ, ನಾನು ಸೂರ್ಯ ಅಲ್ಲ, ನಾನೊಬ್ಬ ಚಂದ್ರ. ಸೂರ್ಯ ಕೊಡೋ ಬೆಳಕಿಂದ ನಾನು ಕೊಡ್ತೀನಿ. ಸೊ ಅವ್ರು ಕೊಟ್ಟ ಇನ್ಪುಟ್ಸ್ ಇನ್ಸ್ಪೈರಿಂಗ್. ಇಲ್ಲಿ ಎಲ್ಲರೂ ಗ್ರೇಟೇ. ಇನ್ಸ್ಪೈರಿಂಗ್ ಮಾಡೋ ಒಂದು ವಿಷಯ ಇದೆಯಲ್ಲ, ಅದೇ ಗ್ರೇಟ್. ಈಗ ನಾವೊಂದು ನಮ್ಮ ಟೆಕ್ನಿಷಿಯನ್, ನಮ್ಮ ಮ್ಯೂಸಿಷಿಯನ್ಸ್ ಅಂತ ವರ್ಕ್ ಮಾಡಿಸ್ಕೊಳ್ತೀವಿ ಅಂದಾಗ ನಾವೇನು ಇನ್ಸ್ಪೈರ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಎಲ್ಲರೂ ಮಹಾನುಭಾವರೇ, ಎಲ್ಲರೂ ಗ್ರೇಟೇ. ಆದರೆ ಅದನ್ನು ಹೇಗೆ ಆ ಸಂದರ್ಭದಲ್ಲಿ ಇನ್ಸ್ಪೈರ್ ಮಾಡ್ತೀವಿ, ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವತ್ತಿನ ಆಟು, ಅವತ್ತಿನ ಕೆಲಸ ನಿಂತಿರುತ್ತೆ. ಹೌದು. ಸರ್ ಕೇಳಿದ್ರು, ಅವ್ರ ಅಪ್ಪ ಮಗಂದು ಒಂದು ಸೆಂಟಿಮೆಂಟ್ ಸಾಂಗ್ ಇದೆ ಅವ್ರದ್ದು. ನಾನು ಬಲವಂತ ಮುಂದೆ ರವಿ ಸರ್ಗೆ ಇತ್ತೀಚೆಗೆ ಸಾಂಗ್ ಇರಲಿಲ್ಲ, ಸಾಂಗ್ ಲಿಪ್ ಇಲ್ಲ ಅವ್ರಿಗೆ. ದಯವಿಟ್ಟು ಅವ್ರನ್ನ ಲಿಪ್ಪಲ್ಲೇ ಶೂಟ್ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಆಗಿತ್ತು ನನ್ನ ಕಡೆಯಿಂದ. ಸೊ ಅವ್ರು ಹಾಗೆ ಶೂಟ್ ಮಾಡಿದ್ದಾರೆ. ರವಿ ಸರ್ ಕೂಡ ಈ ಅಪ್ರಿಷಿಯೇಟೆಡ್. ಆಮೇಲೆ ವ್ಯಾಲ್ಯೂಬಲ್ ಲಿರಿಕ್ಸ್ ಬೈ ನಾಗೇಂದ್ರ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ. ತುಂಬಾ ದಿವಸ ಆದ್ಮೇಲೆ ಒಂದು ಅಪ್ಪ ಮಗಳ ನಾವೇನ್ ಮಾಡಿದ್ವಿ ಅಂತಂದ್ರೆ ಕಾಂಬಿನೇಷನ್ ಮಾಡಿದ್ವಿ. ಮಗಳು ಅನ್ನೋದು ಅಲ್ಲದೆ ಮಗನಿಗೂ ಆಡ್ಕೊಳ್ಬೋದು ಅನ್ನೋ ರೀತಿಲಿ ಆ ಲಿರಿಕ್ಸ್ ನ ತಗೊಂಡಿದ್ದು. ಯಾವ ಅಪ್ಪ ಮಗನಿಗೋಸ್ಕರ ಆಡ್ಬೋದು, ಮಗಳಿಗೋಸ್ಕರ ಆಡ್ಬೋದು, ಆ ಥರದ್ದು. ಆದ್ರೆ ಸಿನಿಮಾದಲ್ಲಿ ಮಗಳಿಗೋಸ್ಕರ ಇದೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿಚಾರ ಮಾತಾಡಿದ್ವಿ. ಮಾಧ್ಯಮದವರು